ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀನಿ ಅಂತಂದ್ರೆ ಮಿನಿಮಮ್ 2-3 ಇಯರ್ಸ್ ಮಿನಿಮಮ್ ಬೇಕಾಗುತ್ತೆ. ಸೀರಿಯಸ್ ಆಗಿರೋದ್ರ ಮಾತ್ರ. ಜಿಯೋಗ್ರಫಿ ಓದ್ಕೊಳ್ತೀರಿ, ಬುಕ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಸುಮ್ಮನೆ ಓದ್ಕೊಂಡ್ರೆ ನಿನ್ನ ಟೈಮ್ ವೇಸ್ಟ್ ಆಗ್ತದೆ. ಎಷ್ಟು ಓದಬೇಕು, ಅದಕ್ಕೆ ಕೋಚಿಂಗ್ ಸೆಂಟರ್ಗಳಲ್ಲಿ ಓದ ತಕ್ಷಣ ಇವರು IAS ಆಗ್ಬಿಡ್ತಾರೆ ಒಂದಲ್ಲ. ಇವು ಮೂರು, ಒಂದು ಪ್ರಿಲಿಮ್ಸ್ ಆಗಿರ್ಬೇಕು, ಪ್ರಿಲಿಮ್ಸ್ ಆದ ನಂತರ ಮೈನ್ಸ್ ಆದ್ಮೇಲೆ ಇಂಟರ್ವ್ಯೂ. IFS, IAS, IPS, IRS, ಸೊ ಈ ತರ ಕೇಡರ್ಗಳಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಬೇಸ್ಡ್ ಆನ್ ರ್ಯಾಂಕ್. ಫಾಸ್ಟ್ ರೀಡಿಂಗ್ ಇಲ್ಲ ಅಂತಂದ್ರೆ ನೀವು ಫೇಲ್ಯೂರ್ ಆದ ಹೆಂಗೆ, ಸಬ್ಜೆಕ್ಟ್ ಎಷ್ಟು ತಿಳ್ಕೊಂಡಿರ್ಬೋದು, ಕೈಲಿ ಬರವಣಿಗೆನಲ್ಲಿ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ರಿಸಲ್ಟ್ ಫೇಲ್ಯೂರ್ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ಜಾಗೃತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಸ್ವಾಮಿ HS. ಈಗಿನ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಕೇಳಿದಾಗ ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಏನು, ನಿನ್ನ ಆಂಬಿಷನ್ ಏನು ಅಂತ ಕೇಳಿದಾಗ ಮಕ್ಕಳು ಹೇಳೋದು ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು ಅಂತ. ಇನ್ನೂ ಕೆಲವು ವಿದ್ಯಾರ್ಥಿಗಳನ್ನ ಕೇಳಿದಾಗ ಹೇಳ್ತಾರೆ ನಾನು IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ನಾನು ಕಮಿಷನರ್ ಆಗಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಇದು ಆಗೋದಾದ್ರೂ ಹೇಗೆ, ಇದಕ್ಕೆ ಪ್ರಿಪರೇಷನ್ಸ್ ಹೇಗಿರಬೇಕು, ಇದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ ಹೈಕೋರ್ಟ್ನ ಖ್ಯಾತ ವಕೀಲರಾದಂತಹ ಪ್ರೊಫೆಸರ್ ಮಹದೇವ ಸ್ವಾಮಿ ಬೆಂಡರವಾಡಿ ಸರ್, ಹಾಗೂ ಇವರು ಖ್ಯಾತ ಚಿಂತಕರು, ಅನೇಕ ಸ್ಪರ್ಧಾತ್ಮಕ ಕೇಂದ್ರಗಳಲ್ಲಿ IAS, KS ಪರೀಕ್ಷೆಗಳಿಗೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ಸಮಾಜದ ಪ್ರಜೆಗೂ ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ, ಪರೀಕ್ಷೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಸ್ವಾಗತ ಸರ್. ಇಂದಿನ ಯುವ ಪೀಳಿಗೆಗೆ, ಯುವಕರಿಗೆ KPSC ಮತ್ತು UPSC ಪರೀಕ್ಷೆಗಳ ಬಗ್ಗೆ ಅದರೊಂದು ಮಾಹಿತಿ ಬೇಕು ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ, ಇಷ್ಟಪಡ್ತೀವಿ ಸರ್? ಓಕೆ, ನೋಡಿ, ಕೇಂದ್ರ ಲೋಕಸೇವಾ ಆಯೋಗ ಅಂತ ನಾವು UPSC ಕರಿತೀವಿ, KPSCನ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರಿತೀವಿ, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವು. ಅಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಸಿವಿಲ್ ಸರ್ವಿಸ್ಗೆ ಬೇಕಾಗಿರುವಂಥ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿ ಅಲ್ಲಿಗೆ ಒಂದು ಹುದ್ದೆಗಳನ್ನು ತುಂಬ್ತಾರೆ. ಅದನ್ನು UPSC ಕಂಡಕ್ಟ್ ಮಾಡುತ್ತೆ ಎಕ್ಸಾಮನ್ನು. KPSC ಮತ್ತು UPSCಗೆ ಸ್ವಲ್ಪ ಹಿಂದೆ ಭಿನ್ನವಾಗಿತ್ತು. ಆದರೆ ಈಗ ಎರಡೂ KPSC ಮತ್ತು UPSC ಎರಡೂ, ಅಂದರೆ KPSC ಅವರು UPSC ಪ್ಯಾಟ್ರನ್ನಿಗೆ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಅದು ಪ್ಯಾಟ್ರನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, UPSC ಎಕ್ಸಾಮ್ ಬರೀ ಮುಂಚಿತವಾಗಿ ನೋಡಿ 3 ರೀತಿಯ ಪ್ಯಾಟ್ರನ್ ಇದೆ ಅಲ್ಲಿ. ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ, ಮೈನ್ಸ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಈ 3 ಎಕ್ಸಾಮ್ನ ಯಾರು ಕ್ಲಿಯರ್ ಮಾಡ್ತಾರೆ ಆ ಬೇಸ್ ಮೇಲೆ, ಅಂದರೆ ಪ್ರಿಲಿಮ್ಸ್ ಆದ ನಂತರ ಮೈನ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಅಂದರೆ ಪ್ರಿಲಿಮ್ಸಲ್ಲಿ ಯಾರು ಎಲಿಜಿಬಲ್ ಆಗ್ತಾರೋ ಮಿನಿಮಮ್ ಇಷ್ಟು ಫಲಿತಾಂಶ ತೊಗೊಂಡು ಅದರ ಬೇಸ್ ಮೇಲೆ ಮೈನ್ಸ್ ಕ್ವಾಲಿಫೈ ಮಾಡ್ತಾರೆ. ಮೈನ್ಸಿಗೆ ಕ್ವಾಲಿಫೈ ಆದಮೇಲೆ ಅಲ್ಲಿ ಕ್ವಾಲಿಫೈ ಆದವ್ರನ್ನ ಇಂಟರ್ವ್ಯೂಗೆ ಇನ್ವೈಟ್ ಮಾಡ್ತಾರೆ. ಸೊ ಇದು ಒಂದು 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 ಸ್ಟ್ರಕ್ಚರಲ್ ಇದರಲ್ಲಿ ಹೋಗ್ತದೆ. ಆದರೆ ಯಾರು ಎಕ್ಸಾಮ್ ಬರೀಬೋದು ಇದಕ್ಕೆ ಅನ್ನೋದಾದರೆ, ಯಾರು ಗ್ರ್ಯಾಜುಯೇಟ್ ಆಗಿರ್ತಾರೆ, ಎನಿ ಡಿಗ್ರಿ, ಅಂದರೆ ರೆಕಗ್ನೈಸ್ ಯೂನಿವರ್ಸಿಟಿಯಿಂದ, ಭಾರತ ಸರ್ಕಾರದ ಅಥವಾ ಇನ್ನಿತರ ರಾಜ್ಯ ಸರ್ಕಾರಗಳಿಂದ, ಯೂನಿವರ್ಸಿಟಿಗಳಿಂದ ರೆಕಗ್ನೈಸ್ ಆಗಿರೋ ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಷನ್ನ ಮಾಡಿಕೊಂಡಿರುವಂಥವ್ರು ಈ ಎಕ್ಸಾಮ್ ಬರೆಯೋದಕ್ಕೆ ಅರ್ಹರಿರ್ತಾರೆ. ಅದರಲ್ಲಿ ಫೈನಲ್ ಇಯರ್ ಇರುವಂಥವರು ಸಹ UPSC ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಅಂದರೆ ಅವರು ಕ್ಲಿಯರ್ ಮಾಡೋದಕ್ಕೆ ಪೂರ್ವದಲ್ಲೇ, ಅಂದರೆ ಎಕ್ಸಾಮು ಇನ್ನು ಅದು UPSC ಕ್ಲಿಯರ್ ಆಗಿ ಮುಗಿಸೋದ್ರಲ್ಲಿ ಅದು ಡಿಗ್ರಿ ಅವ್ರ ಕೈ ಸೇರಿರಬೇಕಾಗಿರುತ್ತೆ. ಸೊ ಅಂದರೆ ಇವರು ಅವರು ಫೈನಲ್ ಇಯರಲ್ಲಿ ಇದ್ದಾಗಲೇ ಸಹ ಅವರು ಪರೀಕ್ಷೆನೇ ಫೇಸ್ ಮಾಡ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಈಗ ನಮಗೆ 21 ಗ್ರ್ಯಾಜುಯೇಟ್ ಆಗುವಂಥದ್ದು 21 ವಯೋಮಿತಿ ಇರುತ್ತೆ. ಸೊ 21ರಿಂದ ನೋಡಿ, ಜನರಲ್ ಕ್ಯಾಟಗರಿಗೆ 32 ವರ್ಷಗಳ ತನಕ ಇರುತ್ತೆ. ಓಕೆನಾ? ಅದರಲ್ಲಿ OBC ಅವರಿಗೆ ಮತ್ತೆ 3 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಇರುತ್ತೆ. ಅದರಲ್ಲೂ SC STಗಳಿಗೆ ಮತ್ತೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಟೋಟಲ್ 37 ಇಯರ್ಸ್ ತನಕ ಬರೀಬೋದಾಗಿರುತ್ತೆ. ಸೊ ಅದರಲ್ಲಿ PWD ಇನ್ನೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಅನ್ಲಿಮಿಟೆಡ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಮತ್ತು ಎಕ್ಸ್ ಸರ್ವಿಸ್ ಮೆನ್ಗಳಿಗೂ ಚಾನ್ಸ್ ಕೊಟ್ಟಿರ್ತಾರೆ. ಇದು ಇವರ ಒಂದು ಎಲಿಜಿಬಲ್ ಕ್ರೈಟೀರಿಯಾ. ಅಂದರೆ ಎಕ್ಸಾಮ್ ಯಾರ್ದು ತಗೋಬೋದು ಅನ್ನೋದಕ್ಕೆ ಎನಿ ಡಿಗ್ರಿ, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದಾದ್ರು ಡಿಗ್ರಿ ಎನಿ ಗವರ್ನಮೆಂಟಿಂದ ರೆಕಗ್ನೈಸ್ ಆಗಿರೋ ಯೂನಿವರ್ಸಿಟಿಗಳಿಂದ ಗ್ರ್ಯಾಜುಯೇಟ್ ಪಡ್ಕೊಂಡಂಥ ಯಾವುದೇ ಒಬ್ಬ ವ್ಯಕ್ತಿ, ಈ ದೇಶದ ನಾಗರಿಕನಾಗಿರುವಂಥವನು, ಎನಿ ಪರ್ಸನ್ ಅವರು ಈ ಎಕ್ಸಾಮ್ನ ತಗೋಬೋದಾಗಿರುತ್ತೆ. 2, ಈಗ ಪ್ರಿಲಿಮ್ಸ್ ಹೇಗಿರುತ್ತೆ? ಪ್ರಿಲಿಮ್ಸು
ಅದು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. 200 ಮಾರ್ಕ್ಸು 200 ಮಾರ್ಕ್ಸ್ ಎರಡು ಪೇಪರ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪಲ್ಲಿ. ಒಂದು ಜನರಲ್ ಸ್ಟಡೀಸ್ ಇರುತ್ತೆ, ಇನ್ನೊಂದು ನಿಮಗೆ CSAT ಅಂತಂದರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. 2 ಪ್ರಿಲಿಮ್ಸ್ನಲ್ಲಿ ಇರುತ್ತೆ. ಅದು ಕಂಪ್ಲೀಟಾಗಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಅದರಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಜನರಲ್ ಸ್ಟಡೀಸ್ನಲ್ಲಿ ನಿಮಗೆ 66% ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಅವರಿಗೆ 0.86% ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ಕ್ವಶನ್ಸು 4 ಒಂದು ಪ್ರಶ್ನೆಗೆ 4 ಉತ್ತರಗಳಲ್ಲಿ ಯಾವುದಾದ್ರು ಒಂದು ಉತ್ತರನ ಆಪ್ ಮಾಡಬೇಕಾಗಿರುತ್ತೆ. ಈಗೇನಾಗುತ್ತೆ, ಕೆಲವು ಟೈಮಲ್ಲಿ 4 ನಿಯರ್ ಬೈ ಇರ್ತದೆ, ಬಟ್ ಅದನ್ನು ಕರೆಕ್ಟಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡುವಂಥದ್ದೇ ಈ ವ್ಯಕ್ತಿಗಳಲ್ಲಿ, ಅಂದರೆ ಆಸ್ಪಿರೆಂಟ್ಗಳಲ್ಲಿ ನಾವು ಆ ಒಂದು ಎಕ್ಸಾಮು ಇದು ಮಾಡ್ತಾ ಇರುತ್ತೆ. ತದನಂತರ ಮೈನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ. ಮೈನ್ಸ್ ಎಕ್ಸಾಮಲ್ಲಿ ಒಟ್ಟು 9 ಸಬ್ಜೆಕ್ಟ್ಗಳಿರುತ್ತೆ. 9 ಪೇಪರ್ಸ್ನ ಅಲ್ಲಿ ಕವರ್ ಮಾಡ್ತಾರೆ. ಮೈನ್ಸಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ ಮತ್ತು ಎಸ್ಸೆ ಟೈಪ್ ಇರುತ್ತೆ. ಅದನ್ನು 9 ಪೇಪರ್ ಅವರು ಕ್ಲಿಯರ್ ಮಾಡ್ತಾಯಿದ್ರಲ್ಲ. ಇಲ್ಲಿ ಮಿನಿಮಮ್ ಲ್ಯಾಂಗ್ವೇಜಲ್ಲಂತೂ ಅವರು ಮಿನಿಮಮ್ 25% ಅವ್ರು ಸ್ಕೋರ್ ಮಾಡಲೇಬೇಕಾಗುತ್ತೆ. ಆದರೆ ಎಸ್ಸೆ ಟೈಪ್ ಇರುತ್ತೆ ಮತ್ತು 2 ಆಪ್ಷನಲ್ ಪೇಪರ್ಸ್ ಇರ್ತವೆ. ಅವ್ರು ಯಾರು ಮೈನ್ ಕ್ವಾಲಿಫೈ ಆಗ್ತಾರೋ ಅವ್ರನ್ನ ಮತ್ತೆ ಇಂಟರ್ವ್ಯೂನಲ್ಲಿ ಮಾಡ್ತಾರೆ. ಈ ಇಂಟರ್ವ್ಯೂನಲ್ಲಿ ನೋಡಿ ಯಾವ ಥರ ಇಂಟರ್ವ್ಯೂನಲ್ಲಿ ಕ್ವಶನ್ಸ್ ಮಾಡ್ತಾರೆ ಅಂತಂದರೆ, ಯಾರು ಮೈನ್ಸ್ ಎಕ್ಸಾಮಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಇಟ್ಟು ಅದನ್ನು ಮೈನ್ಸ್ ಎಕ್ಸಾಮಲ್ಲಿ 1:3 ಅವರು ಏನು ಆಯ್ಕೆ ಮಾಡಿರ್ತಾರೋ ಅವ್ರಿಗೆ ಇಂಟರ್ವ್ಯೂ ಲಿಸ್ಟನ್ನು ಕಳಿಸ್ತಾರೆ, ಮೈನ್ ಇಂಟರ್ವ್ಯೂ ಕಳಿಸ್ತಾರೆ. ಆ ಇಂಟರ್ವ್ಯೂನಲ್ಲಿ 250 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಆ 250 ಮಾರ್ಕ್ಸಲ್ಲಿ ಯಾರು ಹೆಚ್ಚಿನ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾರೋ ಅವರು ರ್ಯಾಂಕ್ ಲಿಸ್ಟಲ್ಲಿ ಕಲೆಕ್ಟ್ ಆಗ್ತಾ ಬರ್ತಾರೆ. ಇಂಟರ್ವ್ಯೂನಲ್ಲಿ ಏನಿರುತ್ತೆ ಆಗಿದ್ರೆ ಅನ್ನೋದಾದರೆ ನೋಡಿ, ಒಬ್ಬ ವ್ಯಕ್ತಿಯ ಹಿನ್ನೆಲೆ, ಅವನ ಗ್ರ್ಯಾಜುಯೇಷನ್ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾನೆ, ಇಲ್ಲ BE ಮಾಡ್ಕೊಂಡಿದ್ದಾನೆ, ಲಾ ಮಾಡ್ಕೊಂಡಿದ್ದಾನೆ, ಅಥವಾ ಇನ್ಯಾವುದೋ ಒಂದು ಫಿಸಿಕ್ಸೋ ಯಾವುದೋ ಇಲ್ಲಿ ಇಂಜಿನಿಯರಿಂಗೋ ಮೆಡಿಕಲ್ಲೋ ಅದರ ರಿಲೇಟೆಡ್ ಒಂದು ಕ್ವಶನ್ಸ್ ಇರುತ್ತೆ. ಅವ್ರು ಕೇಳ್ಬೋದು. ಇಲ್ಲ ಅವನು ಎಲ್ಲಿಂದ ಹುಟ್ಟಿ ಬೆಳೆದು ಬಂದಿದ್ದಾನೆ ಆ ಒಂದು ಹಿಸ್ಟ್ರಿ ಕೇಳ್ಬೋದು. ಸಪೋಸ್ ಈಗ ಕರ್ನಾಟಕದಲ್ಲಿ ಏನು ಫೇಮಸ್, ಈ ಕನ್ನಡಿಗನಾಗಿ ಒಬ್ಬ ಹೋಗಿರ್ತಾನೆ ಅಂತಂದರೆ, ಸೊ ಎಲ್ಲಿಂದ ನೀವು ಬಂದಿದ್ದೀರಿ, ನಿಮ್ಮ ನೇಟಿವ್ ಪ್ಲೇಸ್ ಯಾವುದು, ಅಲ್ಲಿ ಫೇಮಸ್ ಟೆಂಪಲ್ ಯಾವುದಿದೆ, ಆಲ್ರೆಡಿ ಅದರ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಅಂದರೆ ಆ ವ್ಯಕ್ತಿಯ ಒಂದು ಗ್ರಾಸ್ಪಿಂಗ್ ಪವರು ಮತ್ತು ಪ್ರಾದೇಶಿಕತೆ ಹೇಗೆ ಅದು ಅಬ್ಸರ್ವ್ ಮಾಡಿರ್ತಾರೆ, ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಕೆಲವು ಈ ಥರದ ಕ್ವಶನ್ಸು. ಮತ್ತು ಕೆಲವುದನ್ನು ಅವರು ಇಂಟರ್ವ್ಯೂನಲ್ಲಿ ಕೆಲವು ಕ್ರಿಟಿಕಲ್ ಸಿಚುವೇಷನಲ್ಲಿ ಹೇಗೆ ಆ ಒಂದು ಸಿಚುವೇಷನಲ್ಲಿ ಫೇಸ್ ಮಾಡ್ತಾರೆ ಮತ್ತು ಅದಕ್ಕೆ ಅಲ್ಲಿ ಸಿಚುವೇಶನ್ನ ಕ್ಲಿಯರ್ ಮಾಡೋದಕ್ಕೆ ಅವರ ಒಂದು ಸಡನ್ ಡಿಸಿಷನ್ ಯಾವ ಥರ ತಗೋತಾರೆ ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಅದ್ರಿಗೆ ಸಂಬಂಧಪಟ್ಟಂಗೆ ಕೆಲವು ಕ್ವೆಶನ್ಗಳನ್ನ ಕೇಳ್ತಾರೆ. ಮತ್ತು ಮೋರವರು ಕರೆಂಟ್ ಅಫೇರ್ಸು, ಬರೀ ಆ ಒಂದು ಪ್ರಸ್ತುತವಾಗಿರುವಂತಹ ಕರೆಂಟ್ ಅಫೇರ್ಸ್ ಸಮಸ್ಯೆಗಳಿಗೆ ಕೊಡುತ್ತಲ್ಲಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಅವೇರ್ ಇದ್ದಾರೆ ಇವರು ಅನ್ನೋದು ವಿಚಾರಗಳನ್ನು ಕೆಲವು ಟೈಮಲ್ಲಿ ಕೇಳೋ ಸಾಧ್ಯತೆಗಳು ವೈವದಲ್ಲಿ. ಬಟ್ ಮೇಯ್ನು ಇವು 3 ಒಂದು ಪ್ರಿಲಿಮ್ಸ್ ಆಗಿರ್ಬೇಕು. ಪ್ರಿಲಿಮ್ಸ್ ಆದ ನಂತರ ಮೇನ್ಸ್ ಆದಮೇಲೆ ಇಂಟರ್ವ್ಯೂ. ಈ 3 ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಯಾರು ಮಾಡ್ಕೊಬರ್ತಾರೆ ಕೊನೆಗೆ ಅದು ರ್ಯಾಂಕಿನಲ್ಲಿ IFS, IAS, IPS, IRS, ಸೊ ಈ ಥರ ಕೇಡರ್ಗಳಲ್ಲಿ ಅವರು ಸೆಲೆಕ್ಟ್ ಆಗ್ತಾ ಹೋಗ್ತಾರೆ ಬೇಸ್ಡ್ ಆನ್ ರ್ಯಾಂಕ್ಗಳಲ್ಲಿ. ಸೊ ಇದು ಒಂದು ಪ್ಯಾಟ್ರನ್ ಆಗಿರುತ್ತೆ. ಸೊ ಇದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಾನು IAS ಮಾಡಬೇಕು ಅಂತಂತಂದರೆ ಈ ಒಂದು ಪ್ರಿಲಿಮ್ಸ್, ಮೈನ್ಸು ಮತ್ತು ಇಂಟರ್ವ್ಯೂ ಈ 3 ಅವರು ಕ್ಲಿಯರ್ ಮಾಡಲೇಬೇಕಾಗಿರುತ್ತೆ. ಮಾಡಿದಾಗ ಮಾತ್ರ ಅವರು ಮೈನ್ಸಲ್ಲಿ ತಗೊಂಡ್ರ ಮೆರಿಟ್ಸು ಮತ್ತು ಇಂಟರ್ವ್ಯೂ 2 ಸೇರಿಸಿ ಟೋಟಲ್ ಹಾಕ್ಕೊಂಡು ರ್ಯಾಂಕಿಂಗಲ್ಲಿ ಅವ್ರ ಮೇಲೆ ಬರ್ತಾರೆ. ಅಂಥವ್ರನ್ನಲ್ಲಿ ಫೈನಲೈಸ್ ಮಾಡ್ತಾರೆ. ಅದರ ಬೇಸ್ ಮೇಲೇ IAS, IPS, IRS ಈ ಥರದ ಆ ಒಂದು ಸರ್ವಿಸ್ ಬೇಸ್ ಮೇಲೆ ಅದರ ರ್ಯಾಂಕಿಂಗ್ ಮೇಲೆ ಅವರಿಗೆ ಪೋಸ್ಟ್ಗಳನ್ನು ಇದು ಮಾಡ್ತಾರೆ. ಲೋಕಸೇವಾ ಆಯೋಗ ಅಂದಾಗ ಸರ್ ಅದರ ನಾಗರಿಕ ಸೇವೆಗಳು ಸರ್. ಈ ಒಂದು ಆ ಸೇವೆಗೆ ಸ್ಪರ್ಧಿಸೋದು, ಆ ಸೇವೆಯನ್ನು ಮಾಡೋದೇ ಒಂದು ಪುಣ್ಯದ ಕೆಲಸ ಅಂತಾನೆ ಹೇಳ್ಬೋದು. ಅದು ಪ್ರತಿಯೊಬ್ಬ ಯುವಕನ ಒಂದು ಆಂಬಿಷನ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಸರ್. ಆದರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಹೇಳಿದಾಗ ಸರ್ ಅನೇಕ ಸ್ಪರ್ಧಾತ್ಮಕ ಕೇಂದ್ರಗಳಿಗೆ ತಾವು ತರಬೇತುದಾರರಾಗಿ, ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ ಸರ್. ಈಗ ನಮ್ಮ ಕರ್ನಾಟಕದಲ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಯುವಕರೆಲ್ಲ ಆಯ್ಕೆ ಆಗ್ತಿದ್ದಾರೆ, ಖುಷಿ ವಿಚಾರ. ಈ ಪ್ರಿಲಿಮ್ಸ್ ಅಂತ ಬಂದಾಗ ಸರ್ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗೆ ನೀವು ಹೇಳಿದಾಗ ಪದವಿ ಆಗಿರಬೇಕು ಅಂತ ನಾವು ನೋಡಿದಾಗ ಸರ್ ಆಲ್ಮೋಸ್ಟ್ ಇಂಜಿನಿಯರ್ಸು ಅಥವಾ ಡಾಕ್ಟರ್ಸ್ಗಳು ಒಲವು ತೋರಿಸ್ತಾ ಇದ್ದಾರೆ IAS ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡೋದ್ರ ಬಗ್ಗೆ. ನಾಗರಿಕ ಸೇವೆಯಲ್ಲಿ ನಾವು ಅದನ್ನ ಮಾಡಬೇಕು, ನಾನು ಅದನ್ನು ಅಚೀವ್ ಮಾಡಬೇಕು, ನಾನು ಸೇವೆ ಮಾಡಬೇಕು ಅಂತ. ಸೊ ಇದೇ ಯಾಕೆ ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳ ಮನಸ್ಸಿಗೂ ಬರಬಾರ್ದು ಅಂತ ಕಾರಣ ಎಷ್ಟು ಸರ್?
ಡಿಗ್ರಿ ಆದ ತಕ್ಷಣ ನಮ್ಮ ಮೆಂಟಾಲಿಟಿ ಬರೀ ಡಿಗ್ರಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ನಾನು ಹೇಳಿದೆ, ವಿದ್ಯಾರ್ಥಿಗಳಾಗಿದ್ದಾಗ ನಾನು IAS ಆಗಬೇಕು, IPS ಆಗಬೇಕು ಅನ್ನೋ ಇರುವಂತಹ ಆಲೋಚನೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ, ಆಫ್ಟರ್ ಪದವಿ ಅಂದ್ರೆ ನೀವು ಹೇಳಿದಾಗ ಡಿಗ್ರಿ ಹೋಲ್ಡರ್ಸ್ ಆದ್ಮೇಲೆ ಯಾವುದೋ ಒಂದು ಕೆಲಸ ಸಿಕ್ತು, ಎಲ್ಲೋ ಹೋಗ್ಬಿಡೋಣ, ಏನೋ ಕೆಲಸ ಮಾಡ್ಬಿಡೋಣ ಒಂದು ಆಲೋಚನೆಯಲ್ಲಿ ಇರ್ತಾರೆ ಸರ್. ಅಂತ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಸರ್, ಈ ಪ್ರಿಲಿಮ್ಸ್ ಅಂದ ತಕ್ಷಣ ಯಾವೆಲ್ಲ ಒಂದು ಅಭ್ಯಾಸಗಳನ್ನ ಮಾಡಬೇಕು, ಎಷ್ಟು ವಿಷಯಗಳು ಬರುತ್ತೆ? ನೀವು ಹೇಳಿದ್ರೆ ಜನರಲ್ ನಾಲೆಡ್ಜ್ ಬರುತ್ತದೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಸರ್. ಓಕೆ, ನೋಡಿ, ಈಗ ಸಾಮಾನ್ಯವಾಗಿ ಒಂದು ಗ್ರ್ಯಾಜುಯೇಟ್ ಪಡ್ಕೊಂಡ ತಕ್ಷಣ, ಒಂದು ಗ್ರ್ಯಾಜುಯೇಷನ್ ಆದ ತಕ್ಷಣ ಈ ಕೆಲವರು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇರುತ್ತೋ ಅದ್ರ ಬೇಸ್ ಮೇಲೆ ಒಂದು ಉದ್ಯೋಗಕ್ಕೆ ಸೇರ್ತಾರೆ, ಇಲ್ಲಾಂದರೆ MAಗೆ ಸೇರ್ತಾರೆ, ಇಲ್ಲ MScಗೆ ಸೇರ್ತಾರೆ, ಇಲ್ಲ ಅವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಏನು ಬಂತು ಅಂದರೆ BEಗೆ ಹೋಗಿರ್ತಾರೆ ಆಫ್ಟರ್ PU ಆದಮೇಲೆ, ಇಲ್ಲ ಮೆಡಿಕಲ್ಗೆ ಹೋಗಿರ್ತಾರೆ. ಇದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಮೆಡಿಕಲಲ್ಲಿರೋರು ಫೈನಲ್ ಇಯರ್ ಬಂದಾಗ, ಮೆಡಿಕಲ್ ಫೈನಲ್ ಇರ್ದಾಗ ಬರೋ ಅವ್ರು ಅಪೇರ್ ಆಗ್ಬೋದು. ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಇಲ್ಲಿ ಗ್ರ್ಯಾಜುಯೇಷನ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ 3 years ಬಂದ್ಬಿಡ್ತಾರೆ, ಬಟ್ ಅಲ್ಲಿ ಮೆಡಿಕಲ್ ಮಾಡ್ತಿರೋರು ಅಥವಾ ಅವರು 5 years ಇರುತ್ತೆ. ಸೊ ಇಂಜಿನಿಯರಿಂಗ್ ಮಾಡ್ತಿರೋದು ಅದೇ ಸಮಸ್ಯೆ ಆಗುತ್ತೆ. ಬಟ್ ಅವ್ರು 5 yearsಗೆ ಅಲ್ಲಿ ಎಂಡ್ 4th yearಲ್ಲಿ ಅವರು ಅಪೇರ್ ಆಗ್ಬೋದಾಗುತ್ತೆ. 21 years ಆದಮೇಲೆ ಗ್ರ್ಯಾಜುವಲಿ ಅವ್ರಿಗೆ ಇದಾಗಿರುತ್ತೆ. ಬಟ್ ಇಲ್ಲಿ ಏನಂತಂದರೆ, ಇಲ್ಲಿ 3 years ಆದ ತಕ್ಷಣ ಇಲ್ಲಿ ನಿಮಗೆ ಡಿಗ್ರಿ ಸಿಕ್ಕಿರುತ್ತೆ, ಎಲಿಜಿಬಿಲಿಟಿ ಇದೆ. ಸೊ ಏನಾಗುತ್ತೆ, ನಿಮಗೆ ಇವಾಗಿಂದ ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಪ್ರಿಲಿಮ್ಸ್ ಎಕ್ಸಾಮಲ್ಲಿ GS ಮತ್ತು CSET ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದಾಗ, GS ಅಂದ ತಕ್ಷಣ ಸಾಮಾನ್ಯವಾಗಿ ಪ್ರಿಪರೇಷನ್ ಆಗಬೇಕಾಗಿರೋದು ನೋಡಿ, ಜನರಲ್ ಸ್ಟಡೀಸು ಎಲ್ಲವನ್ನ ಕವರ್ ಮಾಡುತ್ತೆ.